ಹಾಯ್, ಇದು ಲಾಸ್ಟ್ ವಿಡಿಯೋದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಈವ್ನಿಂಗು ನನ್ನ ಮಗ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನಾದರೂ ತಿಂದು ಈಗ ಹೋಮ್ವರ್ಕ್ ಮಾಡ್ಕೊಳೋದಕ್ಕೆ ಕೂರಿಸ್ಕೊಂಡಿದ್ದೀನಿ. ಇವನಿಗೆ ಓದಿಸಿ ಬರ್ಸೋ ಅಷ್ಟೆಲ್ಲ 1 ಅವರ್ ಟೈಮ್ ಬೇಕಾಗುತ್ತೆ. ಅದೆಲ್ಲ ಫಸ್ಟು ಮುಗಿಸ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಸಂಜೆ ಏನಾದರೂ ಮಾಡೋಣ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಕ್ ಫ್ರೂಟ್ ಇತ್ತು. ಇದಿದ್ರಂತೂ ರಸಾಯನ ಮಾಡಬೇಕು ಅಂತ ಅನಿಸುತ್ತೆ. ಯಾವಾಗಲೂ ಕೂಡ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗಾಗಿ ಅದನ್ನೇ ಮಾಡ್ಕೊಳ್ಳೋಣ ಅಂತ ಸಣ್ಣ ಸಣ್ಣದಾಗಿ ಫಸ್ಟ್ ಕಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಫ್ರೆಶ್ ಆಗಿ ತೆಂಗಿನಕಾಯಿ ಕೂಡ ತುರ್ಕೊಂಡೆ. ಆ ತೆಂಗಿನ ತುರಿನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದು 2 ಸ್ಪೂನಷ್ಟು ಬೆಲ್ಲ ಮತ್ತು ಒಂದೇ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲರೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ. ಹಾಗೆ ನಿಮಗೆಲ್ಲರಿಗೂ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತು ರಾತ್ರಿ ಊಟಕ್ಕೂ ಕೂಡ ಬೇಗ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅನ್ನಕ್ಕೆ ಇಟ್ಟು ಸ್ವಲ್ಪ ಮೊಟ್ಟೆನೂ ಕೂಡ ಬೇಯಿಸ್ಕೊತೀನಿ. ಡೈಲಿ ಮಕ್ಕಳಿಗೆ ಒಂದೊಂದು ಮೊಟ್ಟೆನ ಕೊಡ್ತೀನಿ. ಹಾಗೆ ಜೊತೆಗೆ ಹಸ್ಬೆಂಡ್ಗೋಸ್ಕರ ಮಜ್ಜಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ. ನಾನು ಈ ರೀತಿ ಮೆಥಡಲ್ಲೇ ಮಾಡೋದು, ಅವ್ರಿಗೆ ಈ ರೀತಿಯಾಗಿ ಇಷ್ಟ ಆಗುತ್ತೆ. ಹಾಗೆ ರೆಸಿಪಿ ಬೇಕು ಅಂತಂದರೆ ಆಲ್ರೆಡಿ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಹಾಗೆ ಮಕ್ಕಳು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ರು. ಇವತ್ತಿನ ವ್ಲಾಗ್ ಇದಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.